ಕರುನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಭಾರತ ಸಂವಿಧಾನದಲ್ಲಿ ಭಾಗ 4ರಲ್ಲಿ ಕಂಡುಬರುವಂಥ ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ, ಶಾರ್ಟ್ಕಟ್ ಆಗಿ DPSP ಅಂತಲೂ ಕೂಡ ಕರೀತಾರೆ. ಸೊ ಆ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಆಮೇಲೆ ಇನ್ನೂ ಒಂದು ವಿಷಯ ಅಂತಂದರೆ, ಹಿಂದಿನ ತರಗತಿಯಲ್ಲಿ ಇದಕ್ಕಿಂತ ಮುಂಚೆ ಒಂದು ಯೂಟ್ಯೂಬ್ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ತರಗತಿಯಲ್ಲಿ ಅನುಚ್ಛೇದ 36 ಅಂದರೆ ಪರಿಭಾಷೆ, ಅದರ ಬಗ್ಗೆ ವಿವರಣೆ ಮಾಡಿದ್ದಾಗಿದೆ. ಅನುಚ್ಛೇದ 37 ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅನುಚ್ಛೇದ 38 ರಾಜ್ಯ ಕಲ್ಯಾಣಕ್ಕಾಗಿ ಸಾಮಾಜಿಕ ಅಸಮತೋಲನ ಹೋಗಲಾಡಿಸಬೇಕು ಅಥವಾ ಹೋಗಲಾಡಿಸುವುದು ಅಂತಿದೆ. ಆಮೇಲೆ ಅನುಚ್ಛೇದ 39 ರಾಜ್ಯ ಅನುಸರಿಸಬೇಕಾದ ಕೆಲವು ತತ್ವಗಳು ಅಂತಿದೆ. ಅನುಚ್ಛೇದ 39A ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವು ಅಂತಿದೆ. ಮತ್ತು ಅನುಚ್ಛೇದ 39D ಸಮಾನ ಕೆಲಸಕ್ಕೆ ಸಮಾನ ವೇತನ, ಯಾವುದು ಅನುಚ್ಛೇದ 39D. ಅನುಚ್ಛೇದ 40 ಗ್ರಾಮ ಪಂಚಾಯಿತಿಗಳ ಸಂಘಟನೆ. ಇಲ್ಲಿವರೆಗೂ ಕೂಡ ಹಿಂದಿನ ತರಗತಿಯಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ಡಿಟೇಲ್ ಆಗಿ ಅಧ್ಯಯನ ಮಾಡಿವಿ. ಈ ಹಿಂದೆ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಭಾಗ 1 ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ, ಅದರಲ್ಲಿ ಇಲ್ಲಿ ತನಕ ಅನುಚ್ಛೇದ 40 ಗ್ರಾಮ ಪಂಚಾಯಿತಿಗಳ ಸಂಘಟನೆಯ ತನಕ ಅಧ್ಯಯನ ಮಾಡಿದ್ದಾಗಿದೆ. ಸೊ ಇವತ್ತು ಅದರ ಮುಂದುವರಿದ ಭಾಗ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ. ನೋಡಿ, ಅದರ ಮುಂದುವರೆದಿದ್ದು ಅಂದರೆ ಅನುಚ್ಛೇದ 41 ಏನು ಹೇಳ್ತದೆ ಅಂತಂದರೆ, ಅಂಗವಿಕಲರಿಗೆ, ಗಮನಿಸ್ಬೇಕು, ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಮತ್ತು ನಿರುದ್ಯೋಗಿಗಳಿಗೆ ವಿಶೇಷ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳ್ತದೆ. ಯಾರ್ಯಾರಿಗೆ? ಅನುಚ್ಛೇದ 41 ಅಂಗವಿಕಲರು, ವೃದ್ಧರು, ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಒದಗಿಸಬೇಕು. ನೋಡ್ರಿ, ಅಂಗವಿಕಲರಿಗೆ ಇವತ್ತಿನ ದಿವಸ ಬಸ್ಸಲ್ಲಿ ವಿನಾಯಿತಿ ಇದೆ, ರೈಲ್ನಲ್ಲಿ ವಿನಾಯಿತಿ ಇದೆ, ಮತ್ತು ಅವರಿಗೆ ವಿಶೇಷವಾದಂಥ ಒಂದು ವೆಹಿಕಲನ್ನು ಸರ್ಕಾರದ ವತಿಯಿಂದ ನೀಡಲಾಗ್ತದೆ. ವಿಶೇಷವಾದಂಥ ತಿಂಗಳಿಗೆ ಒಂದಿಷ್ಟು ಹಣ ಅಂತ ನೀಡಲಾಗ್ತದೆ. ಆಮೇಲೆ ಸರ್ಕಾರಿ ಹುದ್ದೆಯಲ್ಲಿ ಅವರಿಗೆ ವಿಶೇಷವಾದಂಥ ಕೋಟಾವನ್ನು ನೀಡಲಾಗಿದೆ, ಮೀಸಲಾತಿಯನ್ನು ನೀಡಲಾಗಿದೆ. ಸೊ ಇವೆಲ್ಲ ಏನು ಅಂಗವಿಕಲರಿಗೆ. ವಿದ್ಯಾರ್ಥಿಗಳಿಗೆ ಕೂಡ ಅದೇ ರೀತಿಯಲ್ಲಿ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ, ಪುಸ್ತಕಗಳನ್ನ ಕೊಡ್ತಾರೆ. ಬಹಳಷ್ಟು ಯೋಜನೆಗಳೇನು ವಿದ್ಯಾರ್ಥಿಗಳನ್ನ ಅದಾವಲ್ಲ, ಹೈಸ್ಕೂಲ್ ಅಂತಲ್ಲಿ ಮಧ್ಯಾಹ್ನದ ಬಿಸಿ ಊಟ, ಪ್ರೈಮರಿ ಹೈಸ್ಕೂಲ್ ಅಂತದಲ್ಲಿ, ಇವೆಲ್ಲ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ನಿರುದ್ಯೋಗಿಗಳಿಗೆ. ಒಂದು ಅರ್ಥ ಮಾಡ್ಕೊಂಡು ಬಿಡ್ರಿ, ಸರ್ಕಾರ ಈ 4 ಭಾಗದಲ್ಲಿ ಬರುವಂಥದ್ದು, ಈ 4 ವಿಭಾಗಗಳು ಅಂದರೆ ಅಂಗವಿಕಲರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ನಿರುದ್ಯೋಗಿ ಮತ್ತು ವೃದ್ಧರು, ಇವರಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದರೂ ಕೂಡ ಅದು ಅನುಚ್ಛೇದ 41ಕ್ಕೆ ಟಚ್ ಇರುತ್ತದೆ. ಅಂದರೆ ಈ 4 ಜನರಿಗೆ ಟಚ್ ಇರುತ್ತದೆ. ಅಂಥವುಗಳು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ನೆಕ್ಸ್ಟ್ ಅನುಚ್ಛೇದ 42 ಏನು ಹೇಳ್ತಾರೆ, ಮಹಿಳೆಯರಿಗೆ ಪ್ರಸೂತಿ ಸೌಲಭ್ಯ ಅಥವಾ ಹೆರಿಗೆ ಸೌಲಭ್ಯ. ಇಲ್ಲಿ ನೋಡ್ರಿ, ಮಹಿಳೆಯರಂತಾನೆ ಮೆನ್ಷನ್ ಮಾಡ್ರಿ, ಪುರುಷರಿಗೆ ಅನ್ಬೇಡ್ರಿ. ಮಹಿಳೆಯರಿಗೆ ಪ್ರಸೂತಿ ಅಥವಾ ಹೆರಿಗೆ ಸೌಲಭ್ಯ. ಹಾಗಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೆನಪಿಟ್ಟುಕೊಳ್ಳೇಬೇಕು. ಏನು? ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ ಅಂತ ಬರುತ್ತೆ. ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ. ಹಾಗಾದ್ರೆ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದರು? ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತಂದರೆ 1961ರಲ್ಲಿ. ಈ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ ಅಡಿಯಲ್ಲಿ ವೇತನ ಸಹಿತ, ನೋಡ್ರಿ, ವೇತನ ರಹಿತ ಅಲ್ಲ, ಸಂಬಳ ಕೊಟ್ಟು ವೇತನ ಸಹಿತ 26 ವಾರಗಳ ಕಾಲ. ಎಷ್ಟು ವಾರ? 26 ವಾರಗಳ ಕಾಲ ಯಾವ ರಜೆಯನ್ನು ನೀಡಲಾಗಿದೆ ಅಂತಂದರೆ ಹೆರಿಗೆ ರಜೆಯನ್ನು ನೀಡಲಾಗಿದೆ. ಯಾರಿಗೆ? ಗರ್ಭಿಣಿ ಮಹಿಳೆಯರಿಗೆ ಸಂಬಳವನ್ನು ನೀಡಿ, ಸಂಬಳ ಸಹಿತ ಎಷ್ಟು ವಾರಗಳ ಕಾಲ? 26 ವಾರಗಳ ಕಾಲ ಹೆರಿಗೆ ರಜೆಯನ್ನು ನೀಡಲಾಗಿದೆ, ವಿತ್ ಪೇಮೆಂಟ್ ಕೊಟ್ಟು. ಇದು ಭಾಳ ನೆನಪಿನಲ್ಲಿ ಇಟ್ಕೊಳ್ರಿ. ಕಾಯ್ದೆ ಯಾವುದು? ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ 1961. ಇದು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ ಅಂತಂದರೆ ಅನುಚ್ಛೇದ 43 ಕಾರ್ಮಿಕರಿಗೆ ವಿಶೇಷವಾದಂಥ ಸೌಲಭ್ಯ. ಇಲ್ಲಿ ಕಾರ್ಮಿಕರು ಅಂತಂದರೆ ನೋಡಿ,
ಕಾರ್ಮಿಕರಿಗೆ ವಿಶೇಷ ಸೌಲಭ್ಯ, ಕಾರ್ಮಿಕ ಕಾರ್ಡ್ ಅಂತ ನೀವು ನೋಡಿದರೆ ಇದು ಯಾವಾಗ ಕೋವಿಡ್ ಆಯಿತು, ಕೋವಿಡ್ ಆದ ನಂತರ ಏನು ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಕಾರ್ಮಿಕ ಕಾರ್ಡ್ ಹೊಂದಿದವ್ರಿಗೆ 3,000 ರೂಪಾಯಿ ಹಾಕರಲ್ಲ, ಅವಾಗ ಹೆಚ್ಚು ವ್ಯಾಲ್ಯೂ ಬಂತು. ಇದು ಗೊತ್ತಿರಲಿ ನಿಮಗೆ. ಅಂದರೆ ಇಲ್ಲಿ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯ ಅಂತಂದರೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ನೋಡಿ, ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ವಿಶೇಷವಾದಂಥ ಸೌಲಭ್ಯಗಳನ್ನ ಕೊಡಬೇಕು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿನಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಾದರೂ ನಾವು ಪಾಲಿಸಿದ್ದೇ ಆದರೆ ಈ ಭಾರತ ಜಗತ್ತಿನಲ್ಲಿ ನಂಬರ್ 1 ಆಗಿರ್ತದೆ ರೀ. ಅಷ್ಟೇ ಅಲ್ಲ, MC ಚಾಗ್ಲಾ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿದ್ದೇನೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ದೇಶ ಅನುಸರಿಸಿದರೆ, ಪಾಲಿಸಿದರೆ ನಮ್ಮ ಭಾರತ ದೇಶ ಏನಾಗ್ತದೆ, ಭೂಮಿಯ ಮೇಲಿನ ಸ್ವರ್ಗವಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಅಭಿವೃದ್ಧಿ ಇದ್ರಾಗದ ರೀ. ಎದ್ರಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಾರ್ಮಿಕರಿಗದ, ನಿರುದ್ಯೋಗಿಗಳಿಗದ, ವಿದ್ಯಾರ್ಥಿಗಳಿಗದ, ಅಂಗವಿಕಲರಿಗದ, ಪ್ರತಿಯೊಬ್ಬ ಮಹಿಳೆಯರಿಗದ, ಪ್ರತಿಯೊಬ್ಬರ ಅಭಿವೃದ್ಧಿ ರಾಜ್ಯ ನೀತಿ ನಿರ್ದೇಶಕ ತತ್ವ ಒಂದೇ ರೀ. ಸೊ ಇವುಗಳನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ. ಇಲ್ಲಿ ನೋಡ್ರಿ, ಅದೇ ರೀತಿ ಕಾರ್ಮಿಕರ ವಿಶೇಷ ಸೌಲಭ್ಯ, ಅವರ ಕ್ಷೇಮಾಭಿವೃದ್ಧಿಗೋಸ್ಕರ ಈ ಸೌಲಭ್ಯವನ್ನು ನೀಡಬೇಕು. ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಬೇಕು. ಅವರ ಮಕ್ಕಳು ಏನಾದರೂ ಇದ್ದರೆ ಆ ಸಮೀಪದ ಶಾಲೆಗಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ವಾಹನದ ವ್ಯವಸ್ಥೆ ಮಾಡಬೇಕು. ಇವೆಲ್ಲವೂ ಎದುರಾಗಿ ಬರ್ತದೆ ಕಾರ್ಮಿಕರ ವಿಶೇಷವಾದಂಥ ಸೌಲಭ್ಯ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಆಮ್ಯಾಗ ಸೆಕ್ಯೂರಿಟಿ, ಆಮ್ಯಾಗ ಅವರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಆರೋಗ್ಯಕ್ಕೋಸ್ಕರ ಒಂದು ಹಾಸ್ಪಿಟ್ಲನ್ನು ಸೀಮಿತ ಮಾಡಿ ಅವರಿಗೆ ಆರೋಗ್ಯದ ಭದ್ರತೆಯನ್ನು ಕೊಡಬೇಕು. ಇವೆಲ್ಲ ಕಾರ್ಮಿಕರ ವಿಶೇಷ ಸೌಲಭ್ಯ ಅಂತಲೇ ಬರ್ತಾವ್ರು. ಅವೆಲ್ಲ ಏನೇ ಬಂದರೂ ಅದರಲ್ಲಿರು. ಓಕೆ ನಾವು ನೆಕ್ಸ್ಟ್ ಅನುಚ್ಛೇದ 43A, ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸಲು ಅವಕಾಶ. ಅಷ್ಟೇ ಅಲ್ಲ, ಕಾರ್ಮಿಕರು ತಮ್ಮ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳಲು ನೋಡ್ರಿ, ಕಾರ್ಮಿಕರು ತಮ್ಮ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸಿಕೊಳ್ಳಲು ಅವಕಾಶ ಇದೆ. ಇದು ನಮ್ಮ ಸಂವಿಧಾನ ಯಾವಾಗ ಪ್ರಾರಂಭ ಆಯ್ತು ನೋಡು, 1950 ಜನವರಿ 26, ಅವಾಗ ಜಾರಿಗೆ ಇರಲಿಲ್ಲ. ಇದು ಒಂದು ಅನುಚ್ಛೇದ ಅವಾಗ ಸೇರಿಸಿರಲಿಲ್ಲ. ಕಾರ್ಮಿಕರು ಕೂಡ ತಮ್ಮ ಸಂಘಗಳನ್ನು ಕಟ್ಟಿಕೊಳ್ಳಬಹುದು ಅಂಥೇಳಿ ಇದನ್ನು ಅನುಚ್ಛೇದ 43A ಯಾವಾಗ ಸೇರಿಸ್ತಾರಂತಂದರೆ ಭಾಳ ಇಂಪಾರ್ಟೆಂಟ್, ಅದು ನೆನಪಲ್ಲಿ ಇಟ್ಕೊಳ್ರಿ. ಯಾವಾಗಂತಂದರೆ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ 42ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ ಈ ಅನುಚ್ಛೇದ 43A ಅಂತಕ್ಕಂಥದ್ದನ್ನು ಸೇರಿಸ್ತಾರೆ. ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸಲು ಅವರಿಗೆ ಅವಕಾಶವಿದೆ ಅಂತಕ್ಕಂಥದ್ದನ್ನು ಸೇರಿಸ್ತಾರೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಅನುಚ್ಛೇದ 43B. ಅನುಚ್ಛೇದ 43B ಸಹಕಾರ ಸಂಘಗಳ ರಚನೆಗೆ ಅವಕಾಶ. ಸಹಕಾರ ಕೋಆಪರೇಟಿವ್ ಅಂತ ಏನು ಕರಿತೀವಲ್ಲ, ಕೋಆಪರೇಟಿವ್ ಸೊಸೈಟಿ ಅಥವಾ ಸಂಘಗಳಂತ ಏನು ಕರಿತೀವಲ್ಲ, ಅವುಗಳಿಗೆ ಅಂದರೆ ಸಹಕಾರ ಸಂಘ ರಚನೆಗೆ ಅವಕಾಶ ನೀಡಲಾಯಿತು. ಎಷ್ಟನೇ ಅನುಚ್ಛೇದ ಪ್ರಕಾರ? ಅನುಚ್ಛೇದ 43B ಪ್ರಕಾರ. ಇದು ಕೂಡ ಸಂವಿಧಾನದ ಪ್ರಾರಂಭದಲ್ಲಿ ಇರಲಿಲ್ಲ. ಇದು ಕೂಡ ಮಧ್ಯದಲ್ಲೇ ಸೇರಿಸಿರುವಂಥದ್ದು. ಯಾವಾಗ? 2011ರಲ್ಲಿ ಭಾರತ ಸಂವಿಧಾನಕ್ಕೆ 97ನೇ ತಿದ್ದುಪಡಿಯನ್ನು ಮಾಡೋರ ಮೂಲಕ ನೋಡಿ, 2011ರಲ್ಲಿ 97ನೇ ತಿದ್ದುಪಡಿಯನ್ನು ಮಾಡೋರ ಮೂಲಕ ಸಹಕಾರ ಸಂಘಗಳ ರಚನೆಗೆ ಅವಕಾಶ ನೀಡಿದರು. ಭಾರತ ಸಂವಿಧಾನದಲ್ಲಿ ಅವಕಾಶವನ್ನು ನೀಡಲಾಯಿತು. ಹಾಗಾದರೆ GK ಕ್ವಶನ್ಸ್, ಹಾಗಾದರೆ ಭಾರತದಲ್ಲಿ ಅಥವಾ ಭಾರತ ದೇಶದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಸಹಕಾರ ಸಂಘ ಯಾವುದು? ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಸಹಕಾರ ಸಂಘ ಯಾವುದು ಅಂತಂದರೆ ನೋಡ್ರಿ, 1905ರಲ್ಲಿ ಸ್ಥಾಪನೆ ಆಗ್ತದೆ. ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಸಹಕಾರ ಸಂಘ 1905ರಲ್ಲಿ ಸ್ಥಾಪನೆ ಆಗ್ತದೆ. 1905ರಲ್ಲಿ ಎಲ್ಲಿ ಸ್ಥಾಪನೆ ಆಗ್ತದೆ ಅಂತಂದರೆ ಗದಗನ ಕಣಗಿನಾಳದಲ್ಲಿ ಸ್ಥಾಪನೆ ಆಗ್ತದೆ. ಕಣಗಿನಾಳದಲ್ಲಿ. ಹಾಗಾದರೆ ಈ ಗದಗನ ಕಣಗಿನಾಳದಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಸಹಕಾರ ಸಂಘ ಸ್ಥಾಪನೆ ಆಗ್ತದೆ. ಇದರ ಸ್ಥಾಪಕರು ಯಾರು? ಇವೆಲ್ಲ PCಗೆ SD ಕ್ವಶನ್ಸ್ ಆಗ್ಯಾವ್ರಿ. ಮೊದಲು ಸ್ಥಾಪಕರು ಯಾರು ಅಂತಂದರೆ SR ಪಾಟೀಲ್ ಅಂತ ಹೇಳ್ತೇವ್ರಿ ನಾವು. ಯಾರ್ರಿ? SR ಪಾಟೀಲ್ ಅಂತಂದ್ರೆ ಸಿದ್ದನಗೌಡ ರಾಮನಗೌಡ ಪಾಟೀಲ ಇವರ ನೇತೃತ್ವದಲ್ಲಿ ಗದಗನ ಕಣಗಿನಾಳದಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಸಹಕಾರ ಸಂಘವನ್ನು ಸ್ಥಾಪನೆ ಆಗ್ತದ್ರಿ. ಅದಕ್ಕಾಗಿಯೇ ಧಾರವಾಡ ಜಿಲ್ಲೆ, ಗಮನಿಸ್ರಿ, ಧಾರವಾಡ ಜಿಲ್ಲೆಯನ್ನು ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. ಯಾವ ಜಿಲ್ಲೆಗೆ? ಧಾರವಾಡ ಜಿಲ್ಲೆಗೆ ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. ಇಲ್ಲಿ ಕನ್ಫ್ಯೂಸ್ ಸರ್, ಇಲ್ಲಿ ಗದಗ ಅಂತ ಆಗಿರಿ, ಗದಗ ಜಿಲ್ಲೆಯನ್ನು ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರಿಬೇಕಾಗಿತ್ತಲ್ರಿ? ಅಲ್ಲ,
ಮೊದಲು ಗದಗ ಎಲ್ಲಿ ಕಂಡು ಬರ್ತಿತ್ತು ಅಂತಂದರೆ ಧಾರವಾಡ ಜಿಲ್ಲೆಯಲ್ಲೇ ಇತ್ತು. ಇವಾಗ ಅದು ಪ್ರತ್ಯೇಕವಾದಂಥ ಜಿಲ್ಲೆ ಆಗ್ಯದ. ಸೊ ಹೀಗಾಗಿ ಆ ಹೆಸರು ಧಾರವಾಡಕ್ಕೆ ಇರುವಂಥದ್ದು. ಧಾರವಾಡ ಜಿಲ್ಲೆಗೆ ಸಹಕಾರ ಸಂಘಗಳ ತೊಟ್ಟಿಲ್ಲು ಅಂತ ಕರೀತಾರೆ. ಇದೇನು ಅಂತಂದರೆ ಅನುಚ್ಛೇದ 43B. ಈ 43, 43A, 43B ನೆನ್ಪಿನೊಳ್ಳಿ ಇಟ್ಕೊಂಡ್ಬಿಟ್ಟು ಸೀರಿಯಲ್ ಆಗಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಎಸ್, ಓಕೆ. ನೆಕ್ಸ್ಟ್ ನೋಡಿ, ಅನುಚ್ಛೇದ 44 ಏಕರೂಪ ನಾಗರಿಕ ಸಂಹಿತೆ. ವೆರಿ ವೆರಿ ಇಂಪಾರ್ಟೆಂಟ್. ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು? ಕಾಮನ್ ಸಿವಿಲ್ ಕೋಡ್ ಅಂತ ಕರಿತೀವಿ ನಾವು. ಏಕರೂಪ ನಾಗರಿಕ ಸಂಹಿತೆ ಅಥವಾ ಕಾಮನ್ ಸಿವಿಲ್ ಕೋಡ್ ಅಂದರೆ ಏನು ಅಂತಂದರೆ ಎಲ್ಲ ಧರ್ಮದವರಿಗೆ ನೋಡ್ರಿ, ಎಲ್ಲ ಧರ್ಮದವರಿಗೆ ಅನ್ವಯವಾಗುವಂಥ ಕಾನೂನು. ಎಲ್ಲ ಧರ್ಮದವರಿಗೆ ಅನ್ವಯವಾಗುವಂಥ ಒಂದೇ ಒಂದು ಕಾನೂನು ಇರ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ? ಏಕರೂಪ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಅದು ಗೊತ್ತಿರಲಿ. ಹಾಗಾದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡಂಥ ಭಾರತ ದೇಶದ ರಾಜ್ಯ ಯಾವುದು? ಸ್ವತಂತ್ರ ಬಂದಾಗಲ್ಲ, ಮೊದಲೇ ಇತ್ತು. ಭಾರತ ದೇಶದ ಮೊದಲ ರಾಜ್ಯ ಯಾವುದು ಅಂತಂದರೆ ಗೋವಾ ರಾಜ್ಯ. ಗೋವಾ ಪೋರ್ಚುಗೀಸರ ಕಾಲದಲ್ಲಿ ಗೋವಾ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡಿದ್ರೆ ಅವಾಗಿನಿಂದ ಅದು ಕಂಟಿನ್ಯೂ ಆಗಿ ಏಕರೂಪ ನಾಗರಿಕ ಸಂಹಿತೆ ಅಡಿಯಲ್ಲಿ ಅದ. ಅಂದರೆ ಎಲ್ಲ ಧರ್ಮದವರು ಒಂದೇ ಕಾನೂನನ್ನು ಅಲ್ಲಿ ಅಪ್ಲೈ ಆಗ್ತದೆ. ಕ್ವಶನ್ಸ್ ಕೇಳ್ತದೆ, ಇತ್ತೀಚೆಗೆ ಅಥವಾ ಸ್ವತಂತ್ರ ಭಾರತದಲ್ಲಿ ನೋಡ್ರಿ, ಇತ್ತೀಚೆಗೆ ಅಥವಾ ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಥವಾ ಅನುಚ್ಛೇದ 44 ಸಾರ್ಥಕತೆ ಮಾಡಿಕೊಂಡಂಥ ರಾಜ್ಯ ಯಾವುದು ಅಂದರು ಒಂದೇ, ಅಳವಡಿಸಿಕೊಂಡಂಥ ರಾಜ್ಯ ಯಾವುದು ಅಂದರು ಒಂದೇ. ತಿರುಚಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದನ್ನು ಗಮನದಲ್ಲಿಟ್ಟುಕೋಬೇಕು. ಇತ್ತೀಚೆಗೆ 44ನೇ ಅನುಚ್ಛೇದವನ್ನು ಸಾರ್ಥಕತೆ ಮಾಡಿಕೊಂಡ ರಾಜ್ಯ ಯಾವುದು ಅಂದರು ಒಂದೇ. ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡ ಇತ್ತೀಚಿನ ರಾಜ್ಯ ಯಾವುದು ಅಂದರು ಒಂದೇ. ಯಾವ ರಾಜ್ಯ ಇತ್ತೀಚೆಗೆ ಅಳವಡಿಸಿಕೊಂಡಿತ್ತು ಅಂತಂದರೆ ಉತ್ತರಾಖಂಡ. ಯಾವುದ್ರಿ? ಉತ್ತರಾಖಂಡ ಅಳವಡಿಸಿಕೊಂಡಿದೆ. ಸ್ವತಂತ್ರ ಭಾರತದ ಮೊದಲ ರಾಜ್ಯ, ಏಕರೂಪ ನಾಗರಿಕ ಸಂಹಿತೆ ಅಳವಡಿಸಿಕೊಂಡಂಥ ಮೊದಲ ರಾಜ್ಯ. ಹಾಗಾದರೆ ಯಾವಾಗ ಅಳವಡಿಸಿಕೊಂಡಿತ್ತು ಅಂತಂದರೆ 2024 ಫೆಬ್ರವರಿ 7ನೇ ತಾರೀಕಿಗೆ ಅಳವಡಿಸಿಕೊಂತ 2024 ಫೆಬ್ರವರಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು? ಉತ್ತರಾಖಂಡ. ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಇನ್ನೊಂದು ರಾಜ್ಯ ಯಾವುದು ಅಂತಂದರೆ ಗುಜರಾತ್. ಅದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಅನುಚ್ಛೇದ 45 ಅಥವಾ ವಿಧಿ 45 ಅಥವಾ ಕಲಂ 45 6 ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು. ಅಂದರೆ ನೋಡ್ರಿ, ಗಮನಿಸ್ರಿ, 0 ಇಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದು. ಇದು ಭಾರತ ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು ಅಂತಂದರೆ 2002ರಲ್ಲಿ ನೋಡ್ರಿ, 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಇದನ್ನು ಸೇರಿಸಲಾಯಿತು. ಅಂದರೆ 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ಕಡ್ಡಾಯ ಅಲ್ಲ. ಯಾಕಂದರೆ ಅದು ಹುಟ್ಟಿ 2 ತಿಂಗಳಾಗಿರ್ತವೆ, ಒಯ್ದು ಕೂಡಿಸ್ರೆ ಅಂಗನವಾಡಿಗಂತ ಬರ್ತದೆ ಅನ್ನೋ ಬರೋದಿಲ್ಲ. ಕಡ್ಡಾಯ ಅಲ್ಲ, ಉಚಿತ ಶಿಕ್ಷಣ ಕೊಡಬೇಕು. 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು. ಇದು ಏನಂದ್ರೆ ಅನುಚ್ಛೇದ 45ರಲ್ಲಿ. ಇಲ್ಲಿ ಇನ್ನೊಂದು ನಾ ಸುಮ್ಮನೆ ಜನರಲ್ ನಿಮ್ಗೆ ಒಂದು ಮಾಹಿತಿ. NEP ಯಾಕಂದ್ರೆ ಕ್ವಶನ್ ಆಗ್ಯದ, ಶಿಕ್ಷಣಕ್ಕೆ ಸಂಬಂಧಪಟ್ಟವರಿಂದ ಇದೊಂದು ಸುಮ್ಮನೆ ಇಲ್ಲಿ ಪಾಯಿಂಟ್ ಹೇಳಿ ಮುಂದೆ ಹೋಗ್ತೀವಿ. NEP ಅಂದರೆ ಏನು? ಭಾಳಷ್ಟು ವಿದ್ಯಾರ್ಥಿಗಳು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕರೀತಾರೆ. ಅಲ್ಲ, NEP ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೇವೆ. ನೀವಲ್ಲ, ಅದ್ರ ಸಂಬಂಧ ಹೇಳಾಗಂತೆ ನೀವಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯಾವಾಗ ಜಾರಿಗೆ ತರಲಾಯಿತು ಅಂತಂದರೆ 2020ರಲ್ಲಿ ಜಾರಿಗೆ ತರಲಾಯಿತು. 2020 ಜಾರಿಗೆ ಬಂದಿರುವಂಥದ್ದು. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡಿ, ಅನುಚ್ಛೇದ 46.
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ದುರ್ಬಲ ವರ್ಗದವರಿಗೆ ವಿಶೇಷವಾದಂಥ ಸೌಲಭ್ಯ. ನೋಡ್ರಿ, ನಾ ಹೇಳ್ಬಿಟ್ಟಿನಿ ನಿಮಗೆ, ಇವು ಅಳವಡಿಸ್ಕೊಂಡ್ರೆ ಎಲ್ಲ ಇಡೀ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಯಾರಿಗೂ ಬಿಟ್ಟಿಲ್ರಿ, ಒಂದು ಸಣ್ಣ ಮಗುವಿನ ಹಿಡಿದು ವೃದ್ಧರ ತನಕ ಅಭಿವೃದ್ಧಿ ಆಗುವಂಥದ್ದು ಈ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ. ಈ ಹಿಂದೆ ನಾವು ಅಂಗವಿಕಲ ನೋಡಿದೇವೆ, ವಿದ್ಯಾರ್ಥಿ ನೋಡಿದೇವೆ, ಮಹಿಳೆಯರು ನೋಡಿದೇವೆ, ಆಮೇಲೆ ಸಣ್ಣ ಮಕ್ಕಳು 0 ವರ್ಷದ ಮಕ್ಕಳನ್ನು ನೋಡಿದೇವೆ, ಆಮೇಲೆ ಹೆರಿಗೆ ಗರ್ಭಿಣಿ ಮಹಿಳೆಯರ ಬಗ್ಗೆ ನೋಡಿದೇವೆ. ಈಗ ನೋಡಿರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲ, ಇತರ ದುರ್ಬಲ ವರ್ಗದವರ ವಿಶೇಷ ಸೌಲಭ್ಯ ಒದಗಿಸಬೇಕು. ಅಂದರೆ ಎಲ್ಲ ಬಂದ್ರಿ. ಅದಕ್ಕೆ ಹೇಳ್ತಾರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಭಾರತ ದೇಶ ಭೂಮಿಯ ಮೇಲಿನ ಸ್ವರ್ಗ. ಎಸ್, ನಿಜವಾಗ್ಲೂ ನಿಜ. ಓಕೆ, ಅನುಚ್ಛೇದ 46 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ದುರ್ಬಲ ವರ್ಗದವರಿಗೆ ವಿಶೇಷ ಸೌಲಭ್ಯ ಒದಗಿಸಬೇಕು ಅಂತ ಹೇಳ್ತದೆ. ಇದರ ಅಡಿಯಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ನಾನು ಹೇಳ್ತೀನಿ. 2003ರಲ್ಲಿ ನೋಡಿ, 2003ರಲ್ಲಿ ಭಾರತ ಸಂವಿಧಾನಕ್ಕೆ 89ನೇ ತಿದ್ದುಪಡಿಯನ್ನು ಮಾಡ್ತಾರೆ. 89ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಇದು ಗೊತ್ತಿರಲಿ. ತಿದ್ದುಪಡಿಯನ್ನು ಮಾಡುವುದರ ಮೂಲಕ 338ನೇ ಅನುಚ್ಛೇದದ ಪ್ರಕಾರ, 338ನೇ ಅನುಚ್ಛೇದ ಅಥವಾ ವಿಧಿ ಎರಡು ಒಂದೇ, ಅನುಚ್ಛೇದದ ಪ್ರಕಾರ 338ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಥವಾ SC ಆಯೋಗ ಅಂಥೇಳಿ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ನಾ ಇಲ್ಲಿ ಶಾರ್ಟ್ಕಟ್ಟಾಗಿ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಬರೆದೀನಿ. SC ಆಯೋಗ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಇದೇ 338A ವಿಧಿ ಅಥವಾ ಅನುಚ್ಛೇದದ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಅಥವಾ ST ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ST ಆಯೋಗ ಸ್ಥಾಪನೆ ಮಾಡ್ತಾರೆ. ಇದೇ 338B ಅನುಚ್ಛೇದ ಪ್ರಕಾರ OBC ಆಯೋಗ, ಇತರ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಇದು ಕೂಡ ನಿಮ್ಗೆ ಗೊತ್ತಿರಲೇಬೇಕು. ಆಮೇಲೆ ಅಷ್ಟೇ ಅಲ್ರಿ, 1990-91ರಲ್ಲಿ ಸಾಮಾಜಿಕ ನ್ಯಾಯ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ. ಸಾಮಾಜಿಕ ನ್ಯಾಯ ಪಠ್ಯ ಪುಸ್ತಕ, ಬ್ಯಾಗ್ ಎಲ್ಲವೂ ಫ್ರೀಯಾಗಿ ವಿತರಣೆ ಮಾಡ್ತಾರೆ. ಅದು ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಅನುಚ್ಛೇದ 47 ಪೌಷ್ಟಿಕತೆಯ ಮಟ್ಟ ಹೆಚ್ಚಿಸುವುದು ಹಾಗೂ ಸಾರ್ವಜನಿಕ ಆರೋಗ್ಯ ಸುಧಾರಿಸುವುದು. ಗಮನಿಸ್ರಿ, ಅನುಚ್ಛೇದ 47 ಪೌಷ್ಟಿಕತೆಯ ಮಟ್ಟ ಹೆಚ್ಚಿಸುವುದು, ಸಾರ್ವಜನಿಕ ಆರೋಗ್ಯ ಸುಧಾರಿಸುವುದು. ಅಂದರೆ ಭಾರತ ದೇಶದಲ್ಲಿರುವಂಥ ಎಲ್ಲರ ಆರೋಗ್ಯದಲ್ಲಿ ನಾವು ಏನು ಮಾಡಬೇಕು? ಸುಧಾರಣೆ ತರಬೇಕು. ಹಾಗಾದರೆ ಪೌಷ್ಟಿಕತೆಯ ಮಟ್ಟ ಹೆಚ್ಚಿಸಬೇಕಾದ್ರೆ ಏನು ಮಾಡಬೇಕು? ಸಿಂಪಲ್. ಪೌಷ್ಟಿಕತೆಯ ಮಟ್ಟ ಹೆಚ್ಚು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ? ಕಮ್ಮಗೈ ತಿನ್ನಬೇಕು ಅಲ್ಲ, ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಅದ, ಅಪೌಷ್ಟಿಕತೆ ಸೇವಿಸುವುದು ಬಿಡಬೇಕು. ನೋಡ್ರಿ ಹೆಂಗ ಅಪೌಷ್ಟಿಕತೆಯ ಸೇವನೆ ಏನದಲ್ಲ ಅದನ್ನು ಏನು ಮಾಡಬೇಕು? ಬಿಡಬೇಕು. ಅಂದರೆ ಮದ್ಯಪಾನ ನಿಷೇಧ ಮಾಡಬೇಕು, ಧೂಮಪಾನ ನಿಷೇಧ ಮಾಡಬೇಕು. ಇವೆಲ್ಲ ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಡ್ರಿ. ಮದ್ಯಪಾನ ನಿಷೇಧ, ಧೂಮಪಾನ ನಿಷೇಧ, ಮತ್ತು ಅಷ್ಟೇ ಅಲ್ರಿ, ಕೆಲವೊಂದಿಷ್ಟು ಮಾದಕವಾಗಿರುವಂಥ ಅಥವಾ ಹಾನಿಕಾರಕವಾಗಿರುವಂಥ ಔಷಧಿಗಳದಾವೆ. ಆ ಹಾನಿಕಾರವಾಗಿರುವಂಥ ಔಷಧಿಗಳನ್ನು ನಿಷೇಧಿಸಬೇಕು, ಮಾದಕ ವಸ್ತುಗಳನ್ನು ನಿಷೇಧಿಸಬೇಕು, ತಂಬಾಕು ನಿಷೇಧಿಸಬೇಕು, ಬಿಡಿ ಸಿಗರೇಟ್ ಇವೇನು ಬರ್ತವೆ ಇವೆಲ್ಲ ನಿಷೇಧ ಮಾಡಬೇಕು. ಅವೆಲ್ಲ ಏನೋ ಪೌಷ್ಟಿಕ ಅಲ್ಲೋ, ಅಪೌಷ್ಟಿಕತೆ, ಶರೀರ ಹಾಳು ಮಾಡುವಂಥವು, ಅವುಗಳನ್ನು ನಿಷೇಧ ಮಾಡಬೇಕು. ಆ ನಂತರ ಮೊಟ್ಟೆ ಯೋಜನೆ, ಮೊಟ್ಟೆ ಭಾಗ್ಯ, ಅನ್ನಭಾಗ್ಯ, ಹಾಲು, ಚಕ್ಲಿ, ಬಾಳೆಹಣ್ಣು ಇವೆಂದ ವಿತರಣೆ ಮಾಡೋದು, ಅದ್ರ ಜೊತೆ ಪೌಷ್ಟಿಕತೆ ಮಟ್ಟ ಹೆಚ್ಚಾಗ್ತದೆ. ಫುಲ್ಲು ನಾವು ಇವೆಲ್ಲ ಮೊಟ್ಟೆ, ಹಾಲು, ಬಾಳೆಹಣ್ಣು ಎಲ್ಲ ತಿಂದು ಹೊಡೆದು ದಾರು ಹೊಡೆದು ಬಿಡಿ ಸಿಗರೇಟ್ ಸೇದಿ ಮಲ್ಕೊಂಡ್ರೆ ಪೌಷ್ಟಿಕತೆ ಹೆಚ್ಚಾಗ್ತಾನೆ ಆಗೋದಿಲ್ಲ. ಅದನ್ನು ಮೊದಲ ಅಪೌಷ್ಟಿಕತೆ ಸೇವನೆಯನ್ನು ಬಿಡಬೇಕು. ಆಟೋಮೆಟಿಕ್ಕಾಗಿ ಪೌಷ್ಟಿಕತೆಯ ಮಟ್ಟ ಹೆಚ್ಚಾಗ್ತದೆ. ಸೊ ಈ ಪೌಷ್ಟಿಕತೆ ಮಟ್ಟ ಹೆಚ್ಚಾಗ್ಲಿಕ್ಕೆ ನಾ ಇದೀಗ ಹೇಳಿದ್ನಲ್ಲ, ಸರ್ಕಾರ ಬಹಳಷ್ಟು ಶ್ರಮ ಪಟ್ಟರೆ ಈ ಮಕ್ಕಳಲ್ಲಿ ಹೆಚ್ಚಾಗಲಿಕ್ಕೆ ಅನ್ನಭಾಗ್ಯ ಯೋಜನೆ ಅದ, ಬಿಸಿ ಊಟ, ಅನ್ನಭಾಗ್ಯ ಯೋಜನೆ ಎಲ್ಲರಿಗೂ ಅದ. ಆಮೇಲೆ ಮಕ್ಕಳಿಗೆ ಬಿಸಿ ಊಟ ಅದ, ಮೊಟ್ಟೆ ಕೊಡ್ತಾರೆ, ಚಕ್ಲಿ ಅದ, ಬಾಳೆಹಣ್ಣು ಅದ. ಸೊ ಅನೇಕ ಯೋಜನೆಗಳದವ್ರೆ, ತೊಗರಿಬೇಳೆ ಕೊಡ್ತಾರೆ. ಇವು ಬಹಳಷ್ಟು ಸರ್ಕಾರ ಪ್ರಯತ್ನದಲ್ಲಿ ಇದೇ ಪ್ರಯತ್ನ ಮಾಡ್ತಾಯಿದೆ. ಅದ್ರ ಬಗ್ಗೆನೂ ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಇದೇನು ಅಂತಾರೆ? ಅನುಚ್ಛೇದ 47. ಇದು ಇವತ್ತಿನ ದಿವಸ, ಇವತ್ತಿನ ತರಗತಿಯಲ್ಲಿ ನಾವು
ಒಂದಿಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಸಂಪೂರ್ಣವಾಗಿ ಮುಗಿಸ್ಬಿಡೋಣ. ಸೊ ಅಲ್ಲಿ ತನಕ ಈ ಒಂದು ತರಗತಿಯನ್ನು ನೋಡ್ತಾ ಇರ್ರಿ, ಕೇಳ್ತಾ ಇರ್ರಿ, ನೋಟ್ಸ್ ಮಾಡ್ಕೊಳ್ತಾ ಇರ್ರಿ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.